ಎಲ್ಲರಿಗೂ ನಮಸ್ಕಾರ. ಇವತ್ತು ಬೀಚಿಯವರ ಮಾತ್ರೆಗಳು ಎನ್ನುವ ಈ ಸಣ್ಣ ಪುಸ್ತಕದ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಇದರಲ್ಲಿ ಸಣ್ಣ ಕಥೆಗಳು, ಸಣ್ಣದು ಅಂದ್ರೆ ಅತಿ ಸಣ್ಣ ಕಥೆಗಳು, ಒಂದೆರಡು ಪುಟಗಳು ಇದೆ ಅಷ್ಟೇ. ಆ ಕಥೆಗಳು ಹಲವು ಕಥೆಗಳು ಇದ್ದಾವೆ. ಇದು ಹೇಗಿದೆ ಕಥೆಗಳು ಅಂದ್ರೆ, ಇಲ್ಲಿ ಮೂಷಿಕಾಸುರ ಮರ್ದನ ಅಂತ ಒಂದು ಕಥೆಯನ್ನು ಬರೆದಿದ್ದಾರೆ. ಅದರಲ್ಲಿ ಹೆಂಗೆ ಅಂದರೆ, ಸರ್ಕಾರಿ ಕಚೇರಿಗಳಲ್ಲಿ ಒಂದ್ಸಲಿ ಈ ಇಲಿಗಳ ಕಾಟ ಜಾಸ್ತಿ ಆಯ್ತಂತೆ. ಹಾಗಾಗಿ ಎಲ್ಲರೂ ಎಲ್ಲ ಅರ್ಜಿಯನ್ನು ಕೊಟ್ಟು ಇದಕ್ಕೆ ಏನಾದ್ರು ಮಾಡಬೇಕು ಅಂತ ಇದು ಮಾಡಿದ್ರಂತೆ. ಆಗ ಅದಕ್ಕೆ ಈ ಬಲೆಗಳನ್ನು ಇಡಲು ನಿರ್ಧರಿಸ್ತಾರೆ. ಸೊ ಅದಕ್ಕೆಲ್ಲ ಅಪ್ರೂವಲ್ ಬರುತ್ತೆ, ಎಲ್ಲ ಕಡೆ ಬಲೆಗಳನ್ನು ಇಡ್ತಾರೆ. ಆದರೆ ಮುಂದಿನ ವರ್ಷ ಮತ್ತೆ ಅದು ಜಾಸ್ತಿ ಆಗುತ್ತೆ, ಬಲೆಗಳನ್ನು ಇಟ್ಟರು ಇಲಿಗಳ ಕಾಟ. ಅದು ಯಾಕೆ ಅಂತ ನೋಡ್ತಾರೆ. ಆಗ ಆ ಬಲೆಗಳನ್ನು ಇಡಲು ತಿನಿಸಿಗಾಗಿ ಏನೂ ಹಣವು ಸರ್ಕಾರದಿಂದ ಕೊಟ್ಟಿರಲಿಲ್ಲ, ಯಾರು ಕೇಳಿರಲಿಲ್ಲ. ಅಂದ್ರೆ ಅಲ್ಲಿ ಬಲೆಗಳನ್ನು ಇಡ್ತಾರೆ, ಆದರೆ ಅಲ್ಲಿ ಈ ಇಲಿ ಬರೋದಕ್ಕೆ ಅಲ್ಲಿ ಏನಾದ್ರು ತಿನಿಸುಗಳನ್ನು ಇಡಬೇಕಲ್ವ, ತಿಂಡಿಗಳನ್ನು ಇಡಬೇಕು. ಆಗ ಮಾತ್ರ ಇಲಿ ಬರುತ್ತೆ, ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಇಲ್ಲ ಅಂದ್ರೆ ಇಲಿ ಬರೋದೇ ಇಲ್ಲ. ಹೀಗೆ ಹೇಳಿದ್ದಾರೆ. ಇದು ನಿಮಗೆ ಇದೇನೋ ಅಷ್ಟು ದೊಡ್ಡ ಹಾಸ್ಯ ಅಂತ ಅನಿಸ್ಬೋದು, ಆದರೆ ಇಲ್ಲಿ ಈ ಹಾಸ್ಯದಲ್ಲಿ ಒಂದು ವ್ಯಂಗ್ಯ ಇದೆ. ಅದೇನು ಅಂದ್ರೆ, ಈ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳು ಹೇಗೆ ನಿಧಾನ ಆಗ್ತಾ ಹೋಗುತ್ತೆ, ನಿಧಾನಗತಿಯಲ್ಲಿ ಆಗುತ್ತೆ, ಆಮೇಲೆ ಯಾವುದೇ ರೀತಿ ಚಿಂತನೆಗಳು ಇರೋದಿಲ್ಲ ಅಂತ. ಅಂದ್ರೆ ಅವರು ಬಲೆಗಳನ್ನೆಲ್ಲ ಇಡ್ತಾರೆ, ಆದರೆ ಅದಕ್ಕೊಂದು ತಿಂಡಿ ಇಡಬೇಕು ಅಂತ ಅವ್ರು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಮತ್ತೆ ಒಂದು ವರ್ಷ ವಿಳಂಬ ಆಗ್ತಾ ಹೋಗುತ್ತೆ. ಹೀಗೆ ಈ ಸರ್ಕಾರಿ ಕೆಲಸಗಳು ಹೇಗೆ ವಿಳಂಬ ಆಗುತ್ತೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅಲ್ಲೊಂದು ಸಣ್ಣ ಹಾಸ್ಯ ಇಟ್ಟಿದ್ದಾರೆ. ಈ ವ್ಯಂಗ್ಯವನ್ನು ಅರ್ಥ ಮಾಡ್ಕೊಂಡು ಅದನ್ನು ಓದಿದ್ರೆ ಇದು ಹೆಚ್ಚು ಪರಿಣಾಮಕಾರಿಯಾಗಿ ನಿಮಗೆ ತಲುಪುತ್ತೆ ಅಂತ. ಈ ರೀತಿಯಾದ ಸಣ್ಣ ಹಾಸ್ಯಗಳಿದೆ. ಸಮತಾವಾದಿ ಅಂತ ಒಂದಿದೆ. ಈ ಸಮತಾವಾದಿ ಅವರೆಲ್ಲ ಭಾಷಣ ಬಿಗಿತಾರೆ. ಆನಂತರ ನೋಡಿದ್ರೆ, ಸರಿ ಕೂಡ್ಲಿಕ್ಕೆ ಬರ್ತೀಯಾ ಅಂತ ಒಮ್ಮೆ ಯಾರೋ ಅವ್ರ ಜೊತೆ ಕೂತ್ಕೊಳಕ್ ಬಂದಾಗ ಅವ್ರು ಹಿಂಗೆ ಬೈದು ಬಿಡ್ತಾರೆ, ಅದಿದೆ. ಈ ರೀತಿಯಾದ ಹಲವು ಸಣ್ಣ ಕಥೆಗಳು. ನೋಡಿದರೆ ಗೊತ್ತಾಗಲ್ವೇ ಅಂದ್ರೆ, ಈ ಜನ ಹೇಳ್ತಾ ಇರ್ತಾರೆ ನೋಡ್ರಿ, ನೋಡ್ರೆ ಗೊತ್ತಾಗೋದಿಲ್ಲ, ಅದು ಹಂಗೆ ಇದು ಹಿಂಗೆ ಅಂತ. ಅದನ್ನ ತೆಗೆದುಕೊಂಡು ಬಂದಿದ್ದಾರೆ. ಅದೇ ರೀತಿ ಕೊಂಚ ನಿಲ್ಲಿ ಅಂತ ಅಂದ್ರೆ, ಈ ಸ್ವಲ್ಪ ತಡೀರಿ ಅಂತ ನಾವು ಹೇಳ್ತಾ ಇರ್ತೀವಿ ನೋಡಿ. ಬೇರೆ ಏನೋ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ಹೀಗೆ ಅದು ಒಬ್ಬರಿಂದ ಒಬ್ಬರಿಗೆ ಕೆಲಸ ಹೇಗೆ ಪೆಂಡಿಂಗ್ ಆಗ್ತಾ ಬರುತ್ತೆ, ಅದೇ ರೀತಿ ಇದನ್ನ ಕೊಂಚ ನಿಲ್ಲಿ ಅಂತ. ಇದನ್ನ ಅವರು, ಇದು ಸ್ವಲ್ಪ ದೊಡ್ಡ ಕಥೆ ಇದರಲ್ಲಿ. ಅದು ಹುಟ್ಟುವ ಮುನ್ನ ಶುರುವಾಗಿದ್ದ ಕೊಂಚನಿಲ್ಲಿ ಸತ್ತರೂ ಬಿಡಲಿಲ್ಲ ತಿಮ್ಮನನ್ನು. ಕೊನೆಗೂ ಆಯಿತು ಅನ್ನಿ ತಿಮ್ಮನ ಶವ ಸಂಸ್ಕಾರ. ಹದ್ದುಗಳಿಂದ ಇದ್ದಾಗ ಯಾರಿಗೂ ಎಷ್ಟು ಉಪಯೋಗವಾಗದ ತಿಮ್ಮ ಸತ್ತು ಹದ್ದಿಗೆ ಆಹಾರವಾದ. ಇನ್ನೂ ಆಗದವರಿಗೆ ಅನೇಕಾನೇಕರು ಇಲ್ಲವೇ, ಕೊಂಚನಿಲ್ಲಿ ಮುಗಿದೇ ಹೋಯಿತು. ಅಂದ್ರೆ ಅವನಿಗೆ ಹುಟ್ಟಿನ ಮೊದಲು ಸ್ವಲ್ಪ ನಿಲ್ಲಿ ಅನ್ನೋದು ಇತ್ತು, ಆಮೇಲೂ ಇತ್ತು ಅನ್ನೋದನ್ನ ಒಂದು ಕಥೆಯ ರೂಪವಾಗಿ ಹೇಳಿದ್ದಾರೆ. ಅದು ಚೆನ್ನಾಗಿದೆ. ತುಂಡು ರೊಟ್ಟಿ ಅಂತ ಒಂದಿದೆ. ಅಲ್ಲಿ ಒಬ್ಬ ರೊಟ್ಟಿಗಾಗಿ ಕಳ್ತನ ಮಾಡ್ತಾ ಇರ್ತಾನೆ, ಆಹಾರಕ್ಕಾಗಿ. ಅವನು ನಂತರ ಪೊಲೀಸರಿಗೆ ಸಿಕ್ಕಾಕೊಂಡು ಅಲ್ಲಿ ಹೋಗ್ತಾನೆ. ಅಲ್ಲೂ ಕೂಡ ಜೈಲಲ್ಲೂ ಅವನಿಗೆ ರೊಟ್ಟಿ ಸಿಗುತ್ತೆ. ಸೊ ಇದನ್ನ ಮುಂಚೆನೆ ಕೊಟ್ಟಿದ್ರೆ ನಾ ಕಳ್ತನನೇ ಮಾಡ್ತಿರ್ಲಿಲ್ಲ ಅಂತ ಅವನು ಹೇಳ್ತಾನೆ. ಸೊ ಈ ರೀತಿಯಾದ್ದು ಇದೆ. ಇದನ್ನ ರೂಪಾಯಿಯ ಕುಲ ಅಂತ ಒಂದಿದೆ. ಅದು ನೋಡಿ, ನಾವು ದುಡ್ಡು ಅಂತ ಬಂದ್ರೆ ಅವ್ರ ಜಾತಿ ಅಥವಾ ಈ ಕುಲ ಅದನ್ನೆಲ್ಲ ನೋಡೋದೇ ಇಲ್ಲ, ಆದ್ರೆ ಬೇರೆ ವಿಚಾರಕ್ಕೆಲ್ಲ ನೋಡ್ತಾ ಇರ್ತಾರೆ ಅಂತ ಜನರು. ಅಲ್ಲೂ ಅವ್ರು ಹೇಳ್ತಾರೆ, ಅವ್ರ ಮಗನಿಗೆ ಒಬ್ಬ ಹೇಳ್ತಾರೆ, ಅವ್ರು ಯಾವುದೋ ಬೇರೆ ಕುಲದವರು, ಅವ್ರ ಜೊತೆ ಕುತ್ಕೊಬೇಡ, ಈ ಕಡೆ ಬಾ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ದುಡ್ಡು ತಗೊಳೋದಕ್ಕಾದ್ರೆ ಅವ್ರು ದುಡ್ಡು ತಗೊಂಡ್ ಬರ್ತಾರೆ. ಅಂದ್ರೆ ಅವ್ರು ಮುಟ್ಟಿದ ದುಡ್ಡನ್ನು ತಗೊಳೋದಕ್ಕೆ ಅಡ್ಡಿಲ್ಲ, ಆದ್ರೆ ಅವ್ರನ್ನ ಮುಟ್ಟಿಸ್ಕೊಳ್ಳೋದಕ್ಕೆ ಇವರಿಗೆ ಆಗಲ್ಲ ಅಂತ. ಸೊ ಆ ರೀತಿ ಇದ್ರ ಬಗ್ಗೆ ಹಣ ಅಂತ ಬಂದ್ರೆ ಅಲ್ಲಿ ಈ ಜಾತಿ ಕುಲ ಅದೆಲ್ಲ ಯಾವುದು ಗಣನೆಗೆ ಬರೋದೇ ಇಲ್ಲ ಅನ್ನೋದನ್ನ ಒಂದು ಸಣ್ಣ ಕಥೆಯಲ್ಲಿ ಒಂದು ಹಾಸ್ಯಭರಿತವಾಗಿ ಹೇಳಿದ್ದಾರೆ. ಇದು ಹೀಗೆ ಈ ರೀತಿಯಾದ್ದೆಲ್ಲ ಇದರಲ್ಲಿದೆ. ಹಲವು ತುಂಬ ನೀವು ಓದ್ಕೊಂಡು ಹೋಗ್ಬೋದು. ಓದಿ ಅಂತ ಹೇಳ್ತೀನಿ. ಧನ್ಯವಾದಗಳು.